ಒಂದು ಎಪಿಸೋಡ್ ಅನ್ನ ನೋಡಿದ್ರೆ ತುಂಬಾನೇ ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ಒಂದು ಅದ್ಭುತ ಕ್ಷಣ. ಸುದೀಪ್ ಸರ್ ಅವರು ಕಂಪ್ಲೀಟ್ ಒಂದು ಜನತೆಗೋಸ್ಕರನೇ ಅಂತಾನೆ ಹೇಳ್ಬೋದು. ಸರಿಗಮಪ ವೇದಿಕೆಗೆ ಬರ್ತಾರೆ, ಸೂಪರ್ ಆಗಿ ಹಾಡನ್ನ ಹೇಳ್ತಾರೆ. ಅವರಿಗೆ ಒಂದು ಸರ್ಪ್ರೈಸ್ ಸಿಕ್ಕಿರುವಂತದ್ದು ಲೈಫ್ ಟೈಮ್ ಮೆಮೊರೇಬಲ್, ಮರೆಯಕ್ಕಾಗಲ್ಲ. ಅದುವೇ ಸಾನ್ವಿ ಅವರು ಸ್ಟೇಜ್ ಮೇಲೆ ಬಂದು ಜಸ್ಟ್ ಮಾತಲ್ಲಿ ಸಾಂಗ್ ಅನ್ನ ಹಾಡ್ತಾರೆ. ತುಂಬಾನೇ ಚೆನ್ನಾಗಿತ್ತು. ಗೋಲ್ಡನ್ ಬಜಾರ್ ಜೊತೆಗೆ ಮೆಡಲ್ ಅನ್ನು ಕೂಡ ಕೊಡ್ತಾರೆ ಜಡ್ಜಸ್ ಗಳು. ವಿ.ಪಿ. ಸರ್ ಆಗಿರ್ಬೋದು, ಅರ್ಜುನ್ ಜನ್ಯ ಮತ್ತೆ ರಾಜೇಶ್ ಕೃಷ್ಣನ್ ಅವರು ಕೂಡ ತುಂಬಾನೇ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ. ಸಾನ್ವಿ ಅವರ ಹಾಡನ್ನ ಹಾಡಿ ಹೊಗಳ್ತಾರೆ. ಪ್ರಿಯಾ ಸುದೀಪ್ ಅವರು ಕೂಡ ಬರ್ತಾರೆ. 3 ಜನ ವೇದಿಕೆ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ. ಅದ್ಭುತವಾದಂತಹ ಕ್ಷಣವನ್ನ ಸುದೀಪ್ ಸರ್ ಅವರು ತುಂಬಾ ಅಂದ್ರೆ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ. ಮತ್ತೆ ಭಾವುಕರಾಗ್ತಾರೆ. ಮಗಳ ಹಾಡನ್ನ ಕೇಳಿ ತುಂಬಾನೇ ಫಿದಾ ಆಗ್ತಾರೆ, ಇಂಪ್ರೆಸ್ ಆಗ್ತಾರೆ. ಅದ್ಭುತ ಕ್ಷಣ ಅಲ್ವಾ? ಈ ಒಂದು ಸರಿಗಮಪ ವೇದಿಕೆಯಲ್ಲಿ ಸುದೀಪ್ ಸರ್ ಬಂದಿದ್ದೆ ಒಂದು ದೊಡ್ಡ ವಿಚಾರ. ಇವರೇ ಒಂದು ತುಂಬಾ ವರ್ಷಗಳ ಹಿಂದೆ ಇದೇ ಒಂದು ಸ್ಟೇಜ್ ನಲ್ಲಿ ಅಂತ ಬಣ್ಣ ಹಚ್ಚಿದ್ದು. ಸೊ ಹೀಗಾಗಿ ಒಂದು ಸಿನಿಮಾಗೋಸ್ಕರ ಹೀಗಾಗಿ ಒಂದು ಫೋನ್ ಕಾಲ್ ಬಂದ ತಕ್ಷಣ ಇಮಿಡಿಯೇಟ್ ಹೊರಟು ಬಂದಿದ್ದಾರೆ. ಸರಿಗಮಪ ಶೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಕಂಟೆಸ್ಟೆಂಟ್ ಗಳೆಲ್ಲರೂ ಕೂಡ ಸುದೀಪ್ ಸರ್ ಅವರ ಹಾಡನ್ನ ಹೇಳ್ತಾರೆ. ಒಂದು ಕಂಪ್ಲೀಟ್ ಫನ್ ಎಂಟರ್ಟೈನ್ಮೆಂಟ್ ಮೋಜು ಮಸ್ತ್ ಎಲ್ಲವೂ ಕೂಡ ಸುದೀಪ್ ಸರ್ ಅವರು ಕಂಟೆಸ್ಟೆಂಟ್ಸ್ ಗಳ ಹಾಡನ್ನ ಕೇಳಿ ತುಂಬಾನೇ ಖುಷಿ ಪಡ್ತಾರೆ, ಮೆಚ್ಚಿಕೊಳ್ತಾರೆ. ಮತ್ತೆ ಮಗಳ ಒಂದು ಹಾಡನ್ನ ಹಾಡಿ ಹೊಗಳ್ತಾರೆ. ತುಂಬಾನೇ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಸಾನ್ವಿ ಅವರು. ಎಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಕ್ ಹೋಗಿಲ್ಲ, ಆದ್ರೆ ಈ ರೀತಿ ಮನೇಲಿ ಕುತ್ಕೊಂಡು ಆಡುವುದು. ಸೊ ಆ ರೀತಿಯ ಒಂದು ಪ್ರಾಕ್ಟೀಸ್ ಸೆಷನ್ ಅನ್ನ ಮಾಡ್ಕೋತಾರೆ. ಎಲ್ಲಿ ಟ್ರೈನಿಂಗ್ ಎಲ್ಲಿಗೂ ಕೂಡ ಹೋಗಿರ್ಲಿಲ್ಲ. ಬಟ್ ಈ ಒಂದು ಸಾಂಗ್ ಹಾಡಕ್ಕೂ ಕೂಡ ಮೊನ್ನೆಯಿಂದೆಲ್ಲ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿದ್ರಂತೆ. ಪ್ರಿಪೇರ್ ಆಗಿ ಸ್ಟೇಜ್ ಮೇಲೆ ಬಂದು ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾರೆ. ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ತಾರೆ. ನಿಮ್ಗೂ ಕೂಡ ಸುದೀಪ್ ಸರ್ ಇಷ್ಟನ ಹೇಗಿತ್ತು ಸಂಚಿಕೆ ತಪ್ಪದೆ ಕಮೆಂಟ್